ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸಿಂಚನಸೂರ ಗ್ರಾಮದಲ್ಲಿ ಗುರುವಾರ ಬೆಳಿಗ್ಗೆ 8 ಗಂಟೆಗೆ ಭೂಕಂಪದ ಅನುಭವ ಶಬ್ದವಾಗಿದ್ದು ಕುರಿತು ತಕ್ಷಣ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಅಂತರ್ಜಲ, ಕಂದಾಯ ಇಲಾಖೆ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಎಲ್ಲರೂ ಸೈಲೆಂಟ್ ಆಗಿ ಒಬ್ಬರು ಮಾತಾಡ್ರಿ ಫಸ್ಟ್, ಆಮೇಲೆ ಮತ್ತೊಬ್ಬರು ಮಾತಾಡ್ರಿ. ಸ್ವಾಮಿ ಎಲ್ಲ ಮಂದಿ ಮಾತಾಡ್ತಾರೆ, ಏನ್ ಮಾತಾಡ್ತಾರೆ? ಮಾತಾಡ್ರಿ ಮಾತಾಡ್ರಿ ಎಲ್ಲರೂ. ಬಾಬಾ ಮಾತಾಡಿದ್ರೆ ಶಾಸಕರಾಗಿಲ್ಲ, ಯಾವ ಮುಖ್ಯಮಂತ್ರಿನೂ ಆಗಿಲ್ಲ. ಹೊಣೆಗಾರ ಜನರಾಗ್ತಾರೆ. ಇದರಲ್ಲಿ ನೀವು ಈಗ ಹವಾಮಾನ ಇಲಾಖೆಯಲ್ಲಿ ಪ್ರಿಡಿಕ್ಟ್ ಮಾಡ್ದಂಗೆ ಇದು ಭೂಕಂಪದ್ದು ಪ್ರಿಡಿಕ್ಟ್ ಮಾಡಕ್ ಆಗಲ್ಲ. ಯಾವಾಗ ಅದು ಟ್ರೆವರ್ಸ್ ಆಗತ್ತೆ ಅದನ್ನ ಮಾತ್ರ ರೆಕಾರ್ಡ್ ಮಾಡುತ್ತೆ. ಭೂಕಂಪ ಅಂತಾನೆ ಹೇಳ್ತಾರೆ, ಅದೇ ತರಾನೇ ತಗೊಳ್ತಾರೆ. ರೆಕಾರ್ಡ್ ಹಂಗೆ ಆಗಿದೆ, ರಿಪೋರ್ಟ್ ಎಲ್ಲ ಅದೇ ಕೊಟ್ಟಿದ್ದಾರೆ. ಆದ್ರೆ ನಿಮ್ಗೆ ಪ್ರಿಡಿಕ್ಟ್ ಮಾಡಕ್ ಆಗಲ್ಲ, ಮುಂಚೆನೆ ತಿಳ್ಕೊಳಕ್ ಆಗಲ್ಲ. ಈಗ ಮಳೆ ಬರತ್ತಾ ಇಲ್ಲ ಅಂತ ಹವಾಮಾನ ಇಲಾಖೆ ಹೇಳ್ತಾರೆ, ಆತರ ಇದು ಪ್ರಿಡಿಕ್ಟ್ ಮಾಡಕ್ ಆಗಲ್ಲ. ಆದ್ರೆ ಇಲ್ಲಿ ಏನಿದೆ, ಲೈಮ್ ಸ್ಟೋನ್ ಇರೋದ್ರಿಂದ ಲೈಮ್ ಸ್ಟೋನ್ ಆಕ್ಟಿವಿಟಿ ಆಗತ್ತೆ ಅಂತಾನೆ ಅಧ್ಯಯನ ಮಾಡಿದ್ದಾರೆ. ಈಗ 4-5 ವರ್ಷದಿಂದನೂ ಇದು ನಡೀತಾನೆ ಇದೆ. ಈಗ ಬೀದರ್ ಜಿಲ್ಲೆ ಆಗಿರ್ಲಿ, ಇಲ್ಲ ರಾಯಚೂರು, ಬಿಜಾಪುರ, ಚಿಂಚೋಳಿಲೂ ಆಗಿದೆ. ಈ ತರ ಆಗಿರೋದು ಕಂಡು ಬಂದಿದೆ. ಇದು ಸ್ಟೋನ್ ಅದ, ಅದು ಹೆಂಗದ, ಅದು ಅಲ್ಲಿ ಹೆಂಗದ, ಅದು ಅಲ್ಲಿಗೂ ಬರ್ತದ, ಅದು ಫಸ್ಟ್ ಟೈಮ್ ಬರ್ತದ, ಈಗ ಸೆಕೆಂಡ್ ಟೈಮ್ ಬರ್ತದ ಸರ್. ಈಗ ನಿಮ್ಗೆ ಇದ್ರಲ್ಲಿ 7 ಕಿಲೋಮೀಟರ್ ಒಳಗಡೆ ಆಗತ್ತಿಲ್ಲ, ಮೇಲ್ಗಡೆ ಹಿಂಗೆ ಆಗೋದಲ್ಲ. 7 ಕಿಲೋಮೀಟರ್ ಇಮ್ಯಾಜಿನ್ ಮಾಡ್ಬಿಡಿ, 7 ಕಿಲೋಮೀಟರ್ ಒಳಗಡೆ ಆಗಿರೋದು ಭೂಮಿ ಒಳಗಡೆ. ರಿಪೋರ್ಟ್ ಪ್ರಕಾರ ಹೇಳ್ತಾ ಇದೆ ನಿಮ್ಗೆ. ಆ 7 ಕಿಲೋಮೀಟರ್ ಒಳಗಡೆ ಆಗೋದು ನಿಮ್ಗೆ ಎಲ್ಲಿ ತನಕ ಫೀಲ್ ಆಗುತ್ತೆ ಅಂದ್ರೆ 20-25 ಕಿಲೋಮೀಟರ್ ತನಕ ವೈಬ್ರೇಷನ್ ಆಗುತ್ತೆ. ನೀವು ಪ್ಲೇಟ್ ಟೆಕ್ಟಾನಿಕ್ಸ್ ಅಂತ ಪದರಗಳೇ ಇರುತ್ತೆ ಭೂಮಿ ಒಳಗೆ, ಅದೇನಾದ್ರು ವೈಬ್ರೇಟ್ ಆದಾಗ ಅದು ಚಾನ್ಸ್ ಇರುತ್ತೆ ಅವಾಗ್ಲೂ. ಇದರಿಂದ ಏನು ಹಾನಿ ಆಗೋದಿಲ್ಲ ಅಂತಾನೆ ಹೇಳಿದ್ದಾರೆ, ರಿಪೋರ್ಟ್ ಅಲ್ಲೂ ಅದೇ ಹೇಳಿದ್ದಾರೆ. ಮತ್ತೆ ಆತಂಕ ಕೊಡಬಾರ್ದು ಅಂತಾನೆ ಹೇಳಿದ್ದಾರೆ. ಜನಸಾಮಾನ್ಯರು ಯಾರು ಆತಂಕ ಕೊಡಬಾರ್ದು ಅಂತಾನೆ ಹೇಳ್ತಾರೆ. ಎಲ್ಲಾರು ಈಗ ಒಂದು ನಿಮ್ಗೆ ನಾವೆಲ್ಲ ಅಸೆಂಬಲ್ ಆಗಿರೋದು ಏನ್ ಕಾರಣ ಅಂದ್ರೆ ಜಿಲ್ಲಾಡಳಿತ ನಿಮ್ ಜೊತೆಗಿರುತ್ತೆ, ನಿಂತ್ಕೊಳತ್ತೆ ಅಂತಾನೆ ಹೇಳೋದಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತಾನೆ ಹೇಳಕ್ಕೆ ತಹಸೀಲ್ದಾರ್ ಅವ್ರ ಸಮೇತ ಬಂದು ಈ ಅಸೆಂಬಲ್ ಆಗಿರೋದು ಅದೇ ಉದ್ದೇಶ ಇದೆ. ಭೂಕಂಪನದ ರಿಕ್ಟರ್ ಮಾಪನವು 2.392 ಮ್ಯಾಗ್ನಿಟ್ಯೂಡ್ ಆಗಿರುತ್ತದೆ ಅಂತ ತಿಳಿಸಿದರು. ಇದರಿಂದ ಯಾವುದೇ ಹಾನಿಯಾಗುವ ಸಂಭವ ಇರುವುದಿಲ್ಲ ಮತ್ತು ಸದರಿ ಗ್ರಾಮದ ಜನರು ಆತಂಕ ಪಡಬಾರದು ಅಂತ ತಿಳಿ ಹೇಳಿದರು. ಯಾವುದೇ ಅಪಾಯವಿಲ್ಲ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಹೀಗಾಗಿ ಗ್ರಾಮಸ್ಥರ ಆತಂಕ ಪಡಬಾರದು ಅಂತ, ಮುಂದೆಯೂ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಮುಂದೆ ಭೂಕಂಪದ ಅನುಭವ ಆದರೆ ಅಧಿಕಾರಿಗಳು, ವಿಜ್ಞಾನಿಗಳು ತಿಳಿಸಿರುವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು ಅಂತ ಕೋರಿದ್ದಾರೆ. ನಾನು ಬೆಂಗಳೂರಿನಲ್ಲಿದ್ದರೂ ನನ್ನ ಆಪ್ತ ಸಹಾಯಕನನ್ನು ನಿಮ್ಮ ಬಳಿ ಕಳುಹಿಸಿದ್ದೇನೆ. ಅವರು ಅಧಿಕಾರಿ ಜೊತೆ ಮಾತನಾಡಿದ್ದಾರೆ, ನಾನು ಸಹ ಮಾತನಾಡಿದ್ದೇನೆ. ಯಾವುದೇ ಭಯ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಭೂಕಂಪನವು ರಿಕ್ಟರ್ ಮಾಪಕದಲ್ಲಿ 2.392 ಮ್ಯಾಗ್ನಿಟ್ಯೂಡ್ ಆಗಿದೆ ಅಂತ ತಿಳಿಸಿದ್ದಾರೆ. ಈ ಮಟ್ಟದಲ್ಲಿ ಯಾವುದೇ ಗಂಭೀರ ಹಾನಿ, ಅಪಾಯ ಸಂಭವಿಸುವ ಸಾಧ್ಯತೆ ಇರುವುದಿಲ್ಲ ಅಂತ ಹೇಳಿದ್ದಾರೆ. ಗ್ರಾಮೀಣ ಶಾಸಕ ಬಸವರಾಜ್ ಮತ್ತಿಮೂಡು. ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ.